ನಟ ದರ್ಶನ್ಗೆ ಜಾಮೀನು ಕೊಡಿಸುವ ನಿಟ್ಟಿನಲ್ಲಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದವನ್ನು ಮುಂದುವರಿಸಿದ್ದಾರೆ ಕೋರ್ಟ್ನಲ್ಲಿ. ಅವರು ಒಂದೊಂದೇ ಅಂಶಗಳನ್ನು ಎತ್ತಿ ಎಲ್ಲಿ ಈ ತನಿಖಾ ತಂಡ ಎಡವಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಪವಿತ್ರ ಗೌಡ ಜೊತೆ ದರ್ಶನ್ ಸಂಭಾಷಣೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದಾರೆ. ವಾಟ್ಸಪ್ ಕರೆಯಲ್ಲಿ ಮಾತನಾಡಿರೋದು ತನಿಖೆಯಲ್ಲಿ ಉಲ್ಲೇಖವಾಗ್ತಾ ಇದೆ. ಒಂದೊಂದೇ ವಿಚಾರಗಳು ಅಂದರೆ ಯಾವುದನ್ನು ಇವರು ಪ್ರೈಮ್ ಎವಿಡೆನ್ಸ್ ಅಂತ ಇದ್ದಾರೆ, ಅದು ಪ್ರೈಮ್ ಎವಿಡೆನ್ಸ್ ಅಲ್ವೇ ಅಲ್ಲ ಅಂತ ಇವರು ವಾದ. 244 ಬಾರಿ ವಾಟ್ಸಪ್ನಲ್ಲಿ ದರ್ಶನ್ ಮಾತುಕತೆ ನಡೆಸಿದ್ದಾರೆ. ಪವಿತ್ರ ಗೌಡ ಜೊತೆಯಲ್ಲಿ ಸ್ನೇಹಿತರು, ಡ್ರೈವರ್, ಮ್ಯಾನೇಜರ್ ಜೊತೆ ದರ್ಶನ್ ಅವರ ಸಂಭಾಷಣೆ ಇದೆ. ಸೋ ವಾಟ್, ಮಾತನಾಡಿದ್ರೆ ತಪ್ಪೇನು ಅಂತ ಇವ್ರು ಕೇಳ್ತಾ ಇರ್ತಕ್ಕಂಥದ್ದು. CCTVಯಲ್ಲಿ ಶೆಡ್ಗೆ ಹೋಗುವ ದೃಶ್ಯ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದರಲ್ಲೂ ದರ್ಶನ್ ಅವ್ರ ಮನೆಗೆ ಬರಬೇಕಾದ್ರೆ ಮಾತ್ರ ಕಾಣಿಸಿದಾರೆ ಅಷ್ಟೇ, ಇನ್ನೆಲ್ಲೂ ಕಂಡೂ ಇಲ್ಲ. ದರ್ಶನ್ ಮನೆಯಿಂದ ಹೊರ ಹೋಗುವ ದೃಶ್ಯ ಮಾತ್ರ ಇದೆ, ಮಧ್ಯದಲ್ಲಿ ಇನ್ನೆಲ್ಲೂ ದರ್ಶನ್ ಕಾಣಿಸ್ಕೊಳ್ಳೋದಿಲ್ಲ. ಅದನ್ನೇ ಪ್ರೈಮ್ ಎವಿಡೆನ್ಸ್ ಅಂತ ಬಿಂಬಿಸ್ತಾ ಇದ್ದಾರೆ. ಇದು ಸಿ.ವಿ. ನಾಗೇಶ್ ಅವರ ವಾದ. ದರ್ಶನ್ ಅವ್ರು ಕಾಣಿಸ್ಕೊಂಡೇ ಇಲ್ಲ, ಪಟ್ಟಣಗೆರೆ ಶೆಡ್ಡಲ್ಲೇ ಇಲ್ಲ. ನಟ ಚಿಕ್ಕಣ್ಣ ಕೂಡ ಪ್ರಕರಣದ ಸಾಕ್ಷಿಯನ್ನಾಗಿ ಮಾಡಿದ್ದಾರೆ. ಅವ್ರು ಮಾಡಿದ ತಪ್ಪೇನು, ಸ್ಟೋನಿ ಬ್ರೂಕ್ಸ್ನಲ್ಲಿ ಕೂತ್ಕೊಂಡು ಲಂಚ್ ಮಾಡ್ತಾಯಿದ್ರು, ಡಿನ್ನರ್ ಮಾಡ್ತಾಯಿದ್ರು ಅಷ್ಟೇ, ಬೇಡ ಒಂದು ಪಾರ್ಟಿ ಮಾಡ್ತಾಯಿದ್ರು ಅಂತ ಅಂದ್ಕೊಳ್ಳೋಣ. ಚಿಕ್ಕಣ್ಣ, ಚೇತನ್ ಮತ್ತು ನವೀನ್ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಈಗಾಗಲೇ. ಅವ್ರನ್ನ ಪ್ರೈಮರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಚಿಕ್ಕಣ್ಣ ದರ್ಶನ್ ಜೊತೆ ಊಟಕ್ಕೆ ಹೋಗಿದ್ರು, ಅದಕ್ಕೇನೋ ಚಿಕ್ಕಣ್ಣನ ಕರೆಸಿ ಚಿಕ್ಕಣ್ಣನ ಹತ್ರ ಸ್ಪಾಟ್ ಮಹಜರ್ ಮಾಡಿ ಎಲ್ಲ ಮಾಡಿದ್ದಾರೆ. ನಟ ಚಿಕ್ಕಣ್ಣ ಕೂಡ ಪ್ರಕರಣದ ಸಾಕ್ಷಿಯನ್ನಾಗಿ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಇವ್ರು ಕೇಳ್ತಾ ಇರೋದು. ದರ್ಶನ್ ಪರ ವಾದ ಮಂಡನೆಯನ್ನು ಮುಂದುವರಿಸಿದ್ದಾರೆ. ಚಿಕ್ಕಣ್ಣ, ಚೇತನ್ ಮತ್ತು ನವೀನ್ ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡ್ರಲ್ಲ ಪೊಲೀಸರು, ಅಷ್ಟೇ ಅಲ್ಲ ಸ್ಟೋನಿ ಬ್ರೂಕ್ಸ್ ಕರ್ಕೊಂಡೋಗಿ ಸ್ಪಾಟ್ ಮಹಜರ್ ಕೂಡ ಮಾಡಿದ್ರು. ಅಷ್ಟಕ್ಕೆ ಅವ್ರನ್ನ ಪ್ರೈಮ್ ಎವಿಡೆನ್ಸ್ ಅಂತ ನೀವು ಕನ್ಸಿಡರ್ ಮಾಡೋದಾದರೆ ಹೆಂಗೆ? ಸಾಕ್ಷಿಗಳು ಪ್ರಬಲವಾಗಿಲ್ಲ ಅಂತ ವಾದ ಮಂಡನೆ ಮಾಡ್ತಾ ಇದ್ದಾರೆ. ನೀವು ತೋರಿಸಿರುವ ಸಾಕ್ಷ್ಯಗಳು ಪ್ರಬಲವಾಗೇ ಇಲ್ಲ. ಟೆಕ್ನಿಕಲ್ ಎವಿಡೆನ್ಸ್ ವಿಚಾರಕ್ಕೆ ಬರೋದಾದರೆ CCTV ದೃಶ್ಯಗಳಲ್ಲಿ ದರ್ಶನ್ ಕಾಣಿಸ್ತಾ ಇಲ್ಲ. ಚಿಕ್ಕಣ್ಣ 164 ಸ್ಟೇಟ್ಮೆಂಟ್ ಬೇರೆ ತಗೊಂಡಿದ್ದಾರೆ, ಅದನ್ನು ಕೂಡ ನಾಗೇಶ್ ಅವರು ಓದಿದ್ದಾರೆ. ಅಂದರೆ ನ್ಯಾಯಾಧೀಶರ ಮುಂದೆ ಓದಿದ್ದಾರೆ ಅದನ್ನು. 161ರಲ್ಲಿ 161ರಲ್ಲಿ ಹೇಳಿಕೆಯನ್ನು ಬೇಕಾದರೂ ಕೊಡ್ಬೋದು. 164 ತಗೊಳ್ಳೋ ಅಂತ ಇದೇನಿತ್ತು, ಯಾಕೆಂದರೆ ಪಟ್ಟಣಗೆರೆ ಶೆಡ್ಗೆ ಚಿಕ್ಕಣ್ಣ ಬಂದೇ ಇಲ್ಲ. ಪೊಲೀಸರು ಈ ವೇಳೆ ಏನು ಬೇಕಾದರೂ ಬರ್ಕೋಬಹುದು, 161 ಬೇಕಾದ್ರೂ ಬರ್ಕೋಬಹುದಾಗಿತ್ತು. ಆದರೆ 164 ಹೇಳಿಕೆಯಲ್ಲಿ ಹೀಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದು ನ್ಯಾಯಾಧೀಶರ ಮುಂದೆ ಕೊಡ್ತಕ್ಕಂಥ ಹೇಳಿಕೆ. ಆಮೇಲೆ ಅದನ್ನು ಬದಲಾಯಿಸೋದಕ್ಕೂ ಆಗಲ್ಲ. ಚಿಕ್ಕಣ್ಣ ಅವರ 2 ಹೇಳಿಕೆಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ. 161ಅಲ್ಲೂ ಬೇರೆ ಇದೆ, 164ಅಲ್ಲೂ ಬೇರೆ ಇದೆ. ಪೊಲೀಸರ ಮುಂದೆನೂ ಹೇಳಿಕೆ ಕೊಟ್ಟಿದ್ದಾರಲ್ಲ, ಪವನ್ ಹೆಸರು ಗೊತ್ತಿಲ್ಲ ಅಂತ 164 ಹೇಳಿಕೆಯಲ್ಲಿ ಹೇಳ್ತಾರೆ. ಪವನ್ ಅಂದರೆ ಯಾರು ಅಂತಲೇ ನಂಗೆ ಗೊತ್ತಿಲ್ಲ ಅಂತ. ಆದರೆ 161 ಹೇಳಿಕೆಯಲ್ಲಿ ಪೊಲೀಸರು ಮುಂದೆ ಕೊಟ್ಟಿರೋ ಹೇಳಿಕೆಯಲ್ಲಿ ಪವನ್ ಅಂತ ಹೆಸರನ್ನು ಹೇಳಿದ್ದಾರೆ. ಒಂದರಲ್ಲಿ ಪವನ್ ಯಾರು ಅಂತ ಗೊತ್ತಿಲ್ಲ ಅಂತಾರೆ, ಇನ್ನೊಂದು ಕಡೆ ಪವನ್ ಅಂತಾರೆ. ಚಿಕ್ಕಣ್ಣ ಅವ್ರ ಪ್ರಕಾರ 4:15ವರೆಗೆ ಸ್ಟೋನಿ ಬ್ರೂಕ್ನಲ್ಲೇ ಇದ್ದರು, ಸಾಯಂಕಾಲ 4:30 ತನಕ, 4:15 ತನಕ ಸ್ಟೋನಿ ಬ್ರೂಕಲ್ಲಿದ್ದು. ನಟ ಚಿಕ್ಕಣ್ಣ ಕೂಡ ಪ್ರಕರಣದ ಸಾಕ್ಷಿಯನ್ನಾಗಿ ಮಾಡುವಂತಹ ಅವಶ್ಯಕತೆ ಏನಿತ್ತು? ಅವರ ಹೇಳಿಕೆನೇ ಗೊಂದಲಮಯದಿಂದ ಕೂಡಿದೆ. ಅವರ ಹೇಳಿಕೆಗಳನ್ನ ದಾಖಲು ಮಾಡಿದಾಗ 161 ಪೊಲೀಸರ ಮುಂದೆ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್, 164 ನ್ಯಾಯಾಧೀಶರ ಮುಂದೆ ಜಡ್ಜ್ ಮುಂದೆ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್, ಎರಡರಲ್ಲೂ ಬೇರೆ ಬೇರೆ ರೀತಿ ಇದೆ ಚಿಕ್ಕಣ್ಣ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಹಾಗಾಗಿ ನಿನ್ನೆಯಿಂದಲೂ ಕೂಡ ಸಿ.ವಿ. ನಾಗೇಶ್ ಅವರು ತನಿಖಾಧಿಕಾರಿಯ ಮೇಲೇ ಅನುಮಾನ ಪಡ್ತಾ ಇದ್ದಾರೆ. ಇವರು ತನಿಖೆಯನ್ನು ಸರಿಯಾಗಿ ಮಾಡೇ ಇಲ್ಲ, ಇದೊಂದು ಕೆಟ್ಟ ತನಿಖೆ ಅಂತ ಹೇಳಿಬಿಟ್ರು. ನಿನ್ನೆ ಸರಿಯಾದ ರೀತಿಯಲ್ಲಿ ಇವರು ತನಿಖೆಯನ್ನೇ ಮಾಡಿಲ್ಲ ಅಂತಕ್ಕಂಥದ್ದು ಅವರ ವಾದ. ಎಲ್ಲೆಲ್ಲಿ ಎಡವಿದ್ದಾರೆ ತನಿಖಾಧಿಕಾರಿಗಳು ಅಂತಕ್ಕಂಥದ್ದನ್ನು ಒಂದೊಂದೇ ವಿಚಾರವಾಗಿ ಹೇಳ್ತಾ ಹೋಗ್ತಾರೆ. ಈಗ ದರ್ಶನ್ ಫೋನಲ್ಲಿ ಕಾಲ್ ಮಾಡಿರ್ತಕ್ಕಂಥದ್ದೆಲ್ಲ ಯಾರು? ಅವ್ರ ಪರಿಚಯಸ್ಥರ ಜೊತೆನಲ್ಲಿ. ತಪ್ಪೇನು? ಪರಿಚಯಸ್ಥರ ಜೊತೆ ಕಾಲ್ ಮಾಡೋದೇ ತಪ್ಪ? ಅದನ್ನು ನಾವು ಇಲ್ಲಿ ಸಾಕ್ಷಿಯಾಗಿ ಪರಿಗಣಿಸೋಕ್ಕಾಗತ್ತಾ? ಹೀಗೆ ಒಂದೊಂದೇ ವಿಚಾರವನ್ನು ತೆಗಿತಾ ಇದ್ದಾರೆ. ರಕ್ತದ ಕಲೆ ವಿಚಾರವಾಗಿ ಮಾತನಾಡಿದ್ರು, CDR ಅಂಶಗಳನ್ನ ಉಲ್ಲೇಖಿಸಿ ವಾದ ಮಂಡನೆ ಮಾಡಿದ್ರು. ಎಲ್ಲ ಕಡೆ ತಪ್ಪುಗಳಾಗಿದೆ, ಎಲ್ಲ ಕಡೆಯಲ್ಲೂ ಕೂಡ ತನಿಖಾಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಬಟ್ಟೆಯನ್ನು ಒಗೆದು ಒಣಗಾಕದ ಮೇಲೆ ನಿಮಗೆ ಅದು ಎಲ್ಲಿ ರಕ್ತದ ಕಲೆ ಪತ್ತೆ ಆಗುತ್ತೆ ತೋರಿಸಿ ಅಂತ ಕೂತ್ಕೊಂಡ್ರು. ಯಾವ ಟೆಸ್ಟನ್ನು ಮಾಡಿಸಿದ್ರಿ, ಯಾವ FSL ಅವ್ರು ರಿಪೋರ್ಟ್ ಕೊಟ್ಟರು, ನಿಮಗೆ ಹೆಂಗೆ ಅದನ್ನು ಕಂಡುಹಿಡಿಯೋಕ್ಕಾಗುತ್ತೆ ಅಂತ. ಹಾಗೆ ಮತ್ತೊಂದು ಮಗದೊಂದು ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಸಿ.ವಿ. ನಾಗೇಶ್ ಅವರು ಹಿರಿಯ ವಕೀಲರು ಮತ್ತು ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ವಕೀಲರು. ಇದಕ್ಕೋಸ್ಕರನೇ 2 ಸರ್ತಿ ಅವರು ವಾದ ಮಂಡನೆ ಮಾಡೋದನ್ನು ಮುಂದಕ್ಕೆ ಹಾಕಿಸ್ಕೊಂಡ್ರು. ಸಮಗ್ರವಾಗಿ ಅಧ್ಯಯನ ಮಾಡಿದ್ದಾರೆ ಚಾರ್ಜ್ ಶೀಟನ್ನು. ಅದರ ಪ್ರಕಾರ ಅವರು ಒಂದೊಂದೇ ವಿಚಾರಗಳನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡಿತಾ ಹೋಗೋಣ. ಉಮೇಶ್, ರೈಟ್ ನಾವು ಒಂದೊಂದೇ ಅಂದರೆ
ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ಒಂದೊಂದೇ ತೋರಿಸ್ತಾ ಇದ್ದಾರೆ, ಎತ್ತಿ ತೋರಿಸ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಈಗ ಏನು ವಾದ ಮಾಡ್ತಾ ಇದ್ದಾರೆ ಅರವಿಂದ್? ಈಗ ನಟ ಚಿಕ್ಕಣ್ಣನವರ 161 ಹೇಳಿಕೆ ಮತ್ತು 164 ಹೇಳಿಕೆ ಏನಿದೆ ಅದರ ವ್ಯತ್ಯಾಸವನ್ನು ಅವರು ಓದಿ ಹೇಳ್ತಾ ಇರುವಂಥದ್ದು. ಅಂದರೆ 161 ಹೇಳಿಕೆ ಏನಿದೆ ಅದರಲ್ಲಿ ಚಿಕ್ಕಣ್ಣ ಹೇಳಿರೋ ವಿಚಾರ ಏನಿದೆ ಅದಕ್ಕೆ ಮತ್ತು 164 ನ್ಯಾಯಾಧೀಶರ ಮುಂದೆ ಹೇಳಿರುವಂಥ ವಿಚಾರ ಎರಡಕ್ಕೂ ಕೂಡ ತುಂಬ ವ್ಯತ್ಯಾಸ ಇದೆ. ಅವತ್ತು ನಟ ದರ್ಶನ್ ಫೋನ್ ಮಾಡಿ ಚಿಕ್ಕಣ್ಣನಿಗೆ ಊಟಕ್ಕೆ ಬಾ ಅಂತ ಕರೆದಿದ್ರು. ಹಾಗಾಗಿ ಊಟಕ್ಕೆ ಹೋಗಿದ್ದಂಥ ನಟ ಚಿಕ್ಕಣ್ಣ ಅವತ್ತು ಸಂಜೆ 4:30 ತನಕ ಸ್ಟೋನಿ ಬುಕ್ ಪಬ್ಬಲ್ಲಿದ್ದರು. ಆನಂತರದಲ್ಲಿ ಅವ್ರು ಬೇರೆ ಪರ್ಸ್ನಲ್ ಕೆಲಸ ಇದೆ ಅಂತ ಹೋಗಿದ್ದಾರೆ. ಹೊರತುಪಡಿಸಿದರೆ ಚಿಕ್ಕಣ್ಣನವರಿಗೆ ಯಾವುದೇ ಮಾಹಿತಿ ಇಲ್ಲ. ಆ ಸಂದರ್ಭದಲ್ಲೂ ಕೂಡ ದರ್ಶನ್ ಕೂಡ ಈ ವಿಚಾರವನ್ನೆಲ್ಲೂ ಕೂಡ ಚರ್ಚೆ ಮಾಡಿಲ್ಲ. ಹಾಗಾಗಿ ಚಿಕ್ಕಣ್ಣನಿಗೆ ಈ ಮಾಹಿತಿ ಇಲ್ಲ. ಆದರೂ ಕೂಡ 164 ಹೇಳಿಕೆಯಲ್ಲಿ ನಟ ದರ್ಶನ್ನ ವಿರುದ್ಧವಾಗಿ ಒಂದಷ್ಟು ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ. ರೇಣುಕಾ ಸ್ವಾಮಿ ಬಗ್ಗೆ ಕೂಡ ಪ್ರಶ್ನೆ ಮಾಡಿ ಆ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವ್ರು ವಾದ ಮಾಡ್ತಾ ಇರುವಂಥದ್ದು. 164 ಹೇಳಿಕೆಯಲ್ಲಿ ಇವೆಲ್ಲ ಮಾಹಿತಿಗಳಿಲ್ಲ. ಆದರೆ ಪ್ರಾರಂಭದಲ್ಲಿ ಪೊಲೀಸರು 161 ಹೇಳಿಕೆಯನ್ನು ಪಡ್ಕೋತಾರೆ. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಅವನು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಆತನ ಕಡೆಯಿಂದ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವರು ವಾದ ಮಾಡ್ತಾ ಇರುವಂಥದ್ದು. ಮತ್ತು ಪೊಲೀಸರ ಆ ತನಿಖೆಯಲ್ಲಿ ಮತ್ತು ಚಾರ್ಜ್ ಶೀಟ್ನಲ್ಲಿ ಆಗಿರುವಂಥ ಲೋಪದೋಷಗಳೇನೇನಿದ್ದಾವೆ, ಪೊಲೀಸರು ಯಾವೆಲ್ಲ ಸಾಕ್ಷ್ಯಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ಇಂಚಾಗಿ ಪರಿಗಣನೆ ಮಾಡಿ ಅವನ್ನೆಲ್ಲ ಸ್ಟಡಿ ಮಾಡಿ ಈಗ ನ್ಯಾಯಾಧೀಶರ ಮುಂದೆ ವಾದ ಮಂಡನೆ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಚಿಕ್ಕಣ್ಣ ಅವರನ್ನ ಸಾಕ್ಷಿಯನ್ನಾಗಿ ಪರಿಗಣಿಸಿದ್ದೇ ತಪ್ಪು ಅಂತನಾ ಇವರ ವಾದ? ಹೇಗೆ? ಅದೇ ರೀತಿಯಾಗಿ ಇವಾಗ ವಾದ ಮಂಡನೆ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಅವರು ಜಸ್ಟ್ ಊಟಕ್ಕೆ ಬಂದಿದ್ರು. ಊಟಕ್ಕೆ ಅಂದರೆ ದರ್ಶನೇ ಕರೆದಿದ್ರು ಅನ್ನೋ ಕಾರಣಕ್ಕೆ ಅವ್ರು ಊಟಕ್ಕೆ ಬಂದಿದ್ರು. ಅವ್ರ ಹತ್ರ ಕೂಡ ಆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿ ಅಂತೇಳಿ ಪೊಲೀಸರು ವಿಚಾರಣೆ ಮಾಡಿ ಅವ್ರ ಹತ್ರ ಹೇಳಿಕೆ ಪಡ್ಕೊಂಡಿದ್ದಾರೆ. ಅದನ್ನು ಮುಂದುವರೆದು ನಂತರದಲ್ಲಿ 164 ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. 164 ಹೇಳಿಕೆ ಪಡ್ಕೊಂಡ ವೇಳೆಯಲ್ಲಿ ನಟ ಚಿಕ್ಕಣ್ಣ ಈ ಕೊಲೆ ಪ್ರಕರಣ ಸಂಬಂಧಪಟ್ಟಾಗ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಅವ್ರು ಕರೆದಿದ್ರು ಊಟಕ್ಕಷ್ಟೇ ಹೋಗಿದ್ದೆ ಅಂತ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ ಅಂತೇಳಿ ಅದನ್ನು ಓದ್ತಾ ಇರುವಂಥದ್ದು. ಆದರೆ ಪ್ರಾರಂಭದಲ್ಲಿ ಪೊಲೀಸರೇನು ಚಿಕ್ಕಣ್ಣನನ್ನು ಸ್ಟೇಷನ್ಗೆ ಕರೆದು ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಯಾವಾಗ ಇಲ್ಲಿಗೆ ಊಟಕ್ಕೆ ಕರೆದ್ರು ಮತ್ತು ಎಷ್ಟೊತ್ತಿಗೆ ನೀವು ಅಲ್ಲಿಂದ ವಾಪಸ್ ಹೋದ್ರಿ, ಆ ಸಂದರ್ಭದಲ್ಲಿ ಬೇರೆ ಯಾರೆಲ್ಲ ನಟ ದರ್ಶನ್ ಜೊತೆಗೆ ಇದ್ದರು, ಈ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇತ್ತಾ ಅನ್ನೋ ನಿಟ್ಟಿನಲ್ಲಿ ಅವಾಗ ಒಂದಷ್ಟು ಆ ಹೇಳಿಕೆಗಳನ್ನ ಪಡ್ಕೊಂಡಿದ್ರು. ಆ ಹೇಳಿಕೆಗಳು ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅನ್ನೋದಕ್ಕೆ ಪೂರಕವಾಗಿವೆ. ಆದರೆ ನ್ಯಾಯಾಧೀಶರ ಬಳಿ ಹೇಳಿದಂಥ ಹೇಳಿಕೆಗಳು ಅದಕ್ಕೆ ತದ್ವಿರುದ್ಧವಾಗಿದ್ದಾವೆ ಅನ್ನೋದನ್ನು ಆ ಸ್ಟೇಟ್ಮೆಂಟ್ನ ಅವ್ರು ಉಲ್ಲೇಖಿಸಿ ಈಗ ವಾದ ಮಾಡ್ತಾ ಇರುವಂಥದ್ದು. ಹಾಗಾಗಿ ಪೊಲೀಸರು ಅವರಿಗೆ ತನಿಖೆಗೆ ಸೂಕ್ತ ಎನಿಸಿದಂಥ ವ್ಯಕ್ತಿಗಳ ಬಳಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಮತ್ತು ಪೊಲೀಸರು ಏನೆಲ್ಲ ತನಿಖೆ ವೇಳೆಯಲ್ಲಿ ಕೆಲವೊಂದು ಲೋಪಗಳನ್ನು ಮಾಡಿದ್ದಾರೆ, ಯಾವೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾ ಇರುವಂಥದ್ದು. ಇದಕ್ಕೆ ಇನ್ನು SPP ಅವರು ವಾದ ಮಂಡನೆ ಮಾಡಬೇಕಾಗುತ್ತೆ. ಆಗ ವಾದ ಮಂಡನೆ ಮಾಡಿದಂಥ ವೇಳೆಯಲ್ಲಿ ಅದಕ್ಕೆ ಅವರು ಪ್ರತ್ಯುತ್ತರ ಏನು ಕೊಡ್ತಾರೆ ಅನ್ನೋದು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಅರವಿಂದ್, ಈಗ ಟೆಕ್ನಿಕಲ್ ಎವಿಡೆನ್ಸ್ ಬಗ್ಗೆನೂ ಕೂಡ ಸಿ ವಿ ನಾಗೇಶ್ ಅವರು ಹೇಳ್ತಾರೆ. ಅಂದರೆ CCTV ದೃಶ್ಯಾವಳಿಗಳನ್ನು ನೀವೇನು ಸಾಕ್ಷಿ ಅಂತ ಪರಿಗಣಿಸಿದ್ದೀರಾ ಅದು ಯಾವುದ್ರಲ್ಲೂ ಕೂಡ ದರ್ಶನ್ ಇಲ್ಲ, ಅವ್ರ ಮನೆ ಹತ್ರ ಇರೋ CCTVನಲ್ಲಿ ಮಾತ್ರ ದರ್ಶನ್ ಕಾಣಿಸ್ತಾರೆ ಅಂತಂದ್ಬಿಟ್ಟು. ಅಂದರೆ ಸುಮ್ಮನೆ ಅವ್ರದ್ದು ಅನ್ನಲಾದಂತಹ ಕಾರ್ ಹೋಗ್ತಿರೋದನ್ನೇ ಇವರು ಪ್ರೈಮ್ ಎವಿಡೆನ್ಸ್ ಅಂತ ತೋರಿಸ್ತಾ ಇರೋದು ತಪ್ಪು ಅಂತ ವಾದನ ಹೇಗೆ? ಅರವಿಂದ್, ಈಗ CV ನಾಗೇಶ್ ಅವರ ಪ್ರಮುಖ ವಾದ ಅಂದರೆ ನಟ ದರ್ಶನ್ ಮನೆಯಿಂದ ಜೀಬಲ್ಲಿ ಪಟ್ಟಣಗೆರೆ ಶೆಡ್ಗೆ ಹೋದ್ರೂ ಮುಂದೆ ಒಂದು CCTV ಮಾತ್ರ ಇಲ್ಲಿ ಇವರು ಪೊಲೀಸರ ಬಳಿ ಇರುವಂಥದ್ದು. ಆದರೆ ನಟ ದರ್ಶನ್ ಕೊಲೆ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ಬೋದು, CCTV ಆಗಿರ್ಬೋದು, ಫೋಟೋ ಆಗಿರ್ಬೋದು ಯಾವುದೂ ಕೂಡ ಇಲ್ಲ. ದರ್ಶನ್ ಜೀಬಲ್ಲಿ ಹೋದ ಅನ್ನೋ ಮಾತ್ರಕ್ಕೆ ಅವನ್ನ ಕೊಲೆ ಮಾಡಿದ ಕೊಲೆ ಆರೋಪಿ ಅಂತ ಪೊಲೀಸರು ಬಿಂಬಿಸ್ತಾ ಇದ್ದಾರೆ. ಅದ್ರ ಜೊತೆಗೆ CDR ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಅದರಲ್ಲಿ ದರ್ಶನ್ 294 ಬಾರಿ ಬೇರೆ ಬೇರೆ ವ್ಯಕ್ತಿಗಳಿಗೆ ವಾಟ್ಸಪ್ ಕರೆ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಆದರೆ ವಾಟ್ಸಪ್ ಕರೆ ಅಂದರೆ ಈಗ ಯಾರೆಲ್ಲ ವ್ಯಕ್ತಿಗಳಿಗೆ ಆತ ವಾಟ್ಸಪ್ ಕರೆ ಮಾಡಿದ್ದಾರೆ ದರ್ಶನ್ ಅವರೆಲ್ಲ ಪರಿಚಿತರು ಮತ್ತು ಮ್ಯಾನೇಜರು ಅಲ್ಲಿನ ಕೆಲಸದವರೇ ಆಗಿದ್ದಾರೆ. ಹಾಗಾಗಿ ಅವರು ಪರಿಚಿತರಿಗೆ ವಾಟ್ಸಪ್ ಕರೆ ಮಾಡಿದರೆ ತಪ್ಪ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು. ಹಾಗಾಗಿ ಶೆಡ್ನಲ್ಲಿ ನಟ ದರ್ಶನೇ ಕೊಲೆ ಮಾಡ್ದ ಅನ್ನೋದಕ್ಕೆ ಪೊಲೀಸರ ಬಳಿ ಯಾವುದೇ ಸಾಕ್ಷ್ಯಗಳಿಲ್ಲ. ಅವರು CCTV ಅಂದರೆ ಜೀಬಲ್ಲಿ ಆ ಶೆಡ್ಗೆ ಹೋಗಿದ್ದೆ ತಪ್ಪ ಅಥವಾ ಹೋಗಿದ್ದ ತಕ್ಷಣಕ್ಕೆ ಕೊಲೆ ಮಾಡ್ದ ಅಂತ
ಅರ್ಥನ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಪವಿತ್ರ ಗೌಡ ಮತ್ತು ಪವನ್ ಇತರೆ ಆರೋಪಿಗಳೇನಿದ್ದಾರೆ ಅವರು ಕೂಡ ಎಲ್ಲರೂ ಕೂಡ ಅವ್ರ ಮನೆಗೆ ಕೆಲಸ ಮಾಡುವಂಥವ್ರು, ಅವ್ರ ಮ್ಯಾನೇಜರು, ಡ್ರೈವರು, ಅವ್ರು ಪರಸ್ಪರ ಮಾತಾಡಿದ್ರು ಕೂಡ ರೇಣುಕಾಸ್ವಾಮಿ ಕೊಲೆಗೆ ಸಂಚು ರೂಪಿಸಿದ್ರು ಅಂತ ಹೇಗೆ ಹೇಳ್ತೀರಿ ಅನ್ನೋ ಮಾತುಗಳನ್ನು ಕೂಡ ಈಗ ಸಿ ವಿ ನಾಗೇಶ್ ಅವರು ಉಲ್ಲೇಖ ಮಾಡಿ ಹೇಳ್ತಾ ಇರುವಂಥದ್ದು. ಇನ್ನೂ ಕೂಡ ಅಂತ ತನಿಖೆ ಈಗ ವಾದ ಮುಂದುವರೆದು ಇನ್ನೂ ಕೂಡ ಚಾರ್ಜ್ ಶೀಟಲ್ಲಿ ಏನೆಲ್ಲ ಆರೋಪಗಳು ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಏನೆಲ್ಲ ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ, ಎಲ್ಲೆಲ್ಲ ವೀಕ್ ಪಾಯಿಂಟ್ಗಳಿದ್ದಾವೆ ಅವನ್ನೆಲ್ಲವನ್ನೂ ಕೂಡ ಈಗ ವಾದ ಮಂಡನೆಯಲ್ಲಿ ಅವರು ಹೇಳ್ತಾ ಇರುವಂಥದ್ದು. ಇನ್ನು ಸ್ಟೋನಿ ಬ್ರೂಕ್ ಬಗ್ಗೆ ಏನು ಸಿ ವಿ ನಾಗೇಶ್ ಅವರ ವಾದ? ಅಂದರೆ ಅಲ್ಲಿ ಏನೂ ನಡೆದೇ ಇಲ್ಲ, ಅಲ್ಲಿ ಹೋಗಿ ಸುಮ್ಮನೆ ನೀವು ಸ್ಪಾಟ್ ಮಹಜರ್ ಮಾಡಿದ್ರಿ ಅಂತನಾ ಹೇಗೆ? ಅರವಿಂದ್, ಸ್ಟೋನಿ ಬುಕ್ ಪಬ್ಗೆ ಊಟಕ್ಕೆ ಅಂತ ಹೋಗಿದ್ರು. ದರ್ಶನ್ ಆಗಿರ್ಬೋದು, ಚಿಕ್ಕಣ್ಣ ಆಗಿರ್ಬೋದು, ಇತರೆ ಆರೋಪಿಗಳು ಎಲ್ಲರೂ ಕೂಡ ಅವತ್ತು ಸ್ಟೋನಿ ಬುಕ್ ಪಬ್ಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಕೊಲೆ ಮಾಡುವ ಯಾವುದೇ ಪ್ಲ್ಯಾನ್ ಇರಲಿಲ್ಲ ಇವರಿಗೆ ಅನ್ನೋದು ಅವರ ವಾದ ಆಗಿರುವಂಥದ್ದು. ಮತ್ತು ಅಲ್ಲೂ ಕೂಡ ಪೊಲೀಸರು ಕೆಲವೊಂದು ಎಡವಟ್ಟುಗಳು ಮಾಡಿದ್ದಾರೆ. ಅಂದರೆ ಅಲ್ಲಿನ ಸಿಬ್ಬಂದಿ ಆಗಿರ್ಬೋದು, ಅಕ್ಕಪಕ್ಕ ಟೇಬಲ್ಗಳಲ್ಲಿ ಆ ಕ್ಷಣಕ್ಕೆ ಕೂತಿದ್ದಂಥ ವ್ಯಕ್ತಿಗಳ ಹತ್ರ ಆ ಹೇಳಿಕೆಗಳು ಪಡ್ಕೊಂಡಿದ್ದಾರೆ. ಮತ್ತು ಅಲ್ಲಿನ CCTVಯನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವರಿಗೆ ಭಾಷೆ ಬರ್ತಾ ಇರಲಿಲ್ಲ, ಅಂಥವ್ರ ಹತ್ರ ಕೂಡ ಪ್ರತ್ಯಕ್ಷ ಸಾಕ್ಷಿಗಳು ಅಂತೇಳಿ ಅವ್ರ ಹತ್ರ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ. ಅವ್ರ ಹತ್ರ ಬೇರೆ ಬೇರೆ ಭಾಷಿಕರಾದರೂ ಕೂಡ ಅವ್ರ ಹತ್ರ ಕನ್ನಡದಲ್ಲಿ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಇದು ಹೇಗೆ ಸಾಧ್ಯವಾಯಿತು ಅನ್ನೋದು ಅವ್ರ ವಾದ ಆಗಿರುವಂಥದ್ದು. ಅದ್ರ ಜೊತೆಗೆ ಪಬ್ಬಲ್ಲಿ ಏನು ಆ ಕೊಲೆ ಪ್ರಕರಣ ಸಂಬಂಧಪಟ್ಟಾಗಿ ಯಾವುದೇ ಮಾತುಕತೆ ನಡೆದಿಲ್ಲ, ಜಸ್ಟ್ ಊಟಕ್ಕೆ ಸೇರಿದ್ರು. ಅದೇ ಕಾರಣಕ್ಕಾಗಿ ಪೊಲೀಸರು ಈ ಕೊಲೆ ಪ್ರಕರಣದ ಸಂಚು ರೂಪಿಸೋದಕ್ಕೆ ಸ್ಟೋನಿ ಬುಕ್ ಪಬ್ನಲ್ಲಿ ಸೇರಿದ್ರು ಅಂತೇಳಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಅವ್ರು ವಾದ ಮಂಡನೆ ಮಾಡ್ತಾ ಇರುವಂಥದ್ದು. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿದೆ ಉಮೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಅಂದರೆ ಇನ್ನೂ ನೋಡಿ, ಅಬ್ಸರ್ವ್ ಮಾಡಿ ನೋಡಿ, ಸಿ ವಿ ನಾಗೇಶ್ ಅವರು ದರ್ಶನ್ಗೆ ಜಾಮೀನು ಕೊಡಿ ಅಂತ ಇನ್ನೂ ಕೇಳಿಲ್ಲ. ಅವರು ನಿನ್ನೆಯಿಂದ ಅವರು ವಾದ ಮಾಡ್ತಾ ಇರತಕ್ಕಂಥದ್ದು ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಲೋಪದೋಷಗಳನ್ನು ನ್ಯಾಯಾಧೀಶರ ಮುಂದೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಆರಂಭದಲ್ಲಿ ಇದು ಕೆಟ್ಟ ತನಿಖೆ ಅಂತ ಅವ್ರು ಹೇಳಿದ್ದು. ಯಾವ್ಯಾವುದು ಅಗತ್ಯ ಇಲ್ವೋ, ಯಾವುದನ್ನು ಪ್ರೈಮ್ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ವೋ ಅವುಗಳನ್ನೆಲ್ಲ ಇವರು ಸಾಕ್ಷಿಗಳಾಗಿ ಪರಿಗಣಿಸಿದ್ದಾರೆ. ಸ್ಟೋನಿ ಬ್ರೂಕ್ನಲ್ಲಿ ಅವ್ರು ಊಟಕ್ಕೆ ಹೋಗಿದ್ರಪ್ಪ, ಏನು ತಪ್ಪು, ಊಟ ಅಲ್ಲಿ ಕೊಲೆ ಸಂಚು ರೂಪಿಸಿದ್ದಾರೆ ಅಂತ ಹೌ ಕ್ಯಾನ್ ಯು ಪ್ರೂವ್ ಅಂತ ಕೇಳ್ತಾರೆ ಅವರು. ಹೆಂಗೆ ಪ್ರೂವ್ ಮಾಡ್ತೀರಾ ನೀವು? ಹೌದು, ಹೋಗಿದ್ರು. ಇನ್ನು ಚಿಕ್ಕಣ್ಣನನ್ನು ಸಾಕ್ಷಿಯನ್ನಾಗಿ ಹೆಂಗೆ ಪರಿಗಣಿಸ್ತೀರಾ? ಊಟಕ್ಕೆ ಕರೆದ್ರು ದರ್ಶನ್, ಅವ್ರು ಊಟಕ್ಕೆ ಹೋದರು, ಊಟ ಮುಗಿಸ್ಕೊಂಡು ಅಲ್ಲಿಂದ ಅವ್ರು ಹೋಗಿದ್ದಾರೆ. ಅದಕ್ಕೆ 164 ಸ್ಟೇಟ್ಮೆಂಟ್ ತಗೊಳ್ಳೋಂತಹ ಅವಶ್ಯಕತೆ ಏನಿತ್ತು? ಅವ್ರನ್ನ ಕರೆಸಿ 6 ಜನರ ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಅಂದರೆ ಪ್ರತ್ಯಕ್ಷದರ್ಶಿಗಳು ಪೊಲೀಸರ ಮುಂದೆ 161 ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನ್ಯಾಯಾಲಯದಲ್ಲಿ ಜಡ್ಜ್ ಮುಂದೆ 164 ಹೇಳಿಕೆಯನ್ನು ಕೊಟ್ಟಿದ್ದಾರೆ. 164 ಮತ್ತು 161 ನಡುವಿನ ವ್ಯತ್ಯಾಸವನ್ನು ವಕೀಲರು ಹೇಳ್ತಾ ಇದ್ದಾರೆ. ಅಂದರೆ ಪೊಲೀಸರು ತಮಗೆ ಬೇಕಾದಂಗೆ ಬರ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಉಮೇಶ್, ಇವಾಗ ನಾನು ಅವಾಗಿಂದನೂ ಕುತೂಹಲದಿಂದ ಗಮನಿಸ್ತಾ ಇರ್ತಕ್ಕಂಥದ್ದು ದರ್ಶನ್ ತನ್ನ ಪರ ಕಕ್ಷಿದಾರನಿಗೆ ಜಾಮೀನು ಕೊಡಿ ಅಂತಕ್ಕಂಥ ವಿಚಾರವನ್ನೇ ಇನ್ನೂ ಕೂಡ ಅವ್ರು ಎತ್ತಿಲ್ಲ ಸಿ ವಿ ನಾಗೇಶ್ ಅವರು. ಬರೀ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ನ್ಯಾಯಾಲಯದ ಗಮನಕ್ಕೆ ತರ್ತಾ ಇದ್ದಾರೆ ಅಂತ, ಹೌದಾ? ಅರವಿಂದ್, ನಿನ್ನೆಯಿಂದಲೂ ಕೂಡ ಸಿ ವಿ ನಾಗೇಶ್ ಅವರು ಇಲ್ಲಿವರೆಗೂ ಕೂಡ ಜಾಮೀನು ಕೊಡಿ ಅಂತ ಎಲ್ಲೂ ಕೂಡ ಅವರು ಮಾತಾಡಿಲ್ಲ. ಅದ್ರ ಬದಲಾಗಿ ಪ್ರಕರಣದಲ್ಲಿ ಪೊಲೀಸರು ಮಾಡಿರುವಂಥ ಲೋಪದೋಷಗಳೇನು, ಅದರಲ್ಲಿ ನಮ್ಮ ಕಕ್ಷಿದಾರರ ಪಾತ್ರ ಏನು ಅನ್ನೋದನ್ನ ಅಷ್ಟೇ ಅವರು ವಾದ ಮಂಡನೆ ಮಾಡ್ತಾ ಇರುವಂಥದ್ದು. ಪರೋಕ್ಷವಾಗಿ ನಟ ದರ್ಶನ್ ಇತರೆ ಆರೋಪಿಗಳ ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಅವ್ರ ಕೈವಾಡ ಇಲ್ಲ, ಆತನ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನು ಪರೋಕ್ಷವಾಗಿ ಹೇಳ್ತಾ ಹೋಗ್ತಾ ಇರುವಂಥದ್ದು. ಇದರಲ್ಲಿ ಈಗ ಮತ್ತೊಂದು ವಾದ ಮಂಡನೆ ಮಾಡ್ತಾ ಇರುವಂಥ ಅದರಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 6 ಜನ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಅಂತ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. 6 ಜನರ ಹೇಳಿಕೆಗಳನ್ನು ಕೂಡ ಅವರು ಓದ್ತಾ ಇರುವಂಥದ್ದು. ಅಂದರೆ 161 ಹೇಳಿಕೆ ಏನಿದ್ದಾರೆ ಪೊಲೀಸರು ವಿಚಾರಣೆಗೆ ಕರೆದು ಆ ಸಂದರ್ಭದಲ್ಲಿ ಅವರು ವಿಚಾರಣೆ ಮಾಡಿ ನಂತರದಲ್ಲಿ ಆತನ ಹೇಳಿಕೆಯನ್ನು ಅವರು ಬರ್ಕೊಂಡಿರ್ತಾರೆ. ಅದು 161 ಹೇಳಿಕೆ. ನಂತರದಲ್ಲಿ 164 ಹೇಳಿಕೆಯನ್ನು ಕೂಡ ಆ ಪೊಲೀಸರು ಮುಂದುವರೆದು ದಾಖಲು ಮಾಡ್ಕೊಂಡಿರುವಂಥ ಅದನ್ನು ನ್ಯಾಯಾಧೀಶರ ಮುಂದೆ ದಾಖಲು ಮಾಡಿರುವಂಥದ್ದು. 2 ಹೇಳಿಕೆಗಳನ್ನು ಕೂಡ ತುಂಬ ವ್ಯತ್ಯಾಸ ಇದೆ. ಒಂದು, ಪೊಲೀಸರು ಬೇಕಾದ ರೀತಿಯಲ್ಲಿ ಅವರ ಸ್ಟೇಟ್ಮೆಂಟ್ಗಳನ್ನ ಬರ್ಕೊಂಡಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆ ನ್ಯಾಯಾಧೀಶರ ಮುಂದೆ ಆ ಅಂಶಗಳು ಉಲ್ಲೇಖ ಆಗಿಲ್ಲ ಅನ್ನೋದನ್ನು ಅವರು ಈಗ ವಾದ ಮಂಡನೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ನಟ ದರ್ಶನ್ಗೆ ಇಲ್ಲಿವರೆಗೂ ಕೂಡ ಎಲ್ಲೂ ಕೂಡ ಬೇಲ್ ಕೊಡಿ ಅನ್ನೋ ಮಾತನ್ನು ಹೇಳ್ತಾ ಇಲ್ಲ. ಅವರು ವಾದ ಮಂಡನೆ ನೋಡ್ತಾ ಇದ್ರು, ಇನ್ನೂ ಕೂಡ ಇವತ್ತಿಗೆ ಮುಗಿಯೋದಿಲ್ಲ ಅವರ ವಾದ ಮಂಡನೆ, ಇನ್ನೂ ಕೂಡ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಪ್ರಮುಖವಾಗಿ ಅವರು ಈ ಪ್ರಕರಣದ ಆ ಚಾರ್ಜ್ ಶೀಟ್ ಆಗಿರ್ಬೋದು, ಪೊಲೀಸರ ತನಿಖೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ವಿವರಣೆ ಮಾಡಿ ಎಲ್ಲವನ್ನೂ ಕೂಡ ಹೇಳ್ತಾ ಇರುವಂಥದ್ದು. ಹೇಳೋದ್ರ ಜೊತೆಗೆ ಆ ಪ್ರಕರಣದಲ್ಲಿ ಪರೋಕ್ಷವಾಗಿ ದರ್ಶನ್ ಕೈವಾಡ ಇಲ್ಲ ಅನ್ನೋದನ್ನು ವಾದ ಮಂಡನೆಯಲ್ಲಿ
ಹಿನ್ನೆಲೆಯಲ್ಲಿ ಹೇಳ್ಕೊಂಡು ಮತ್ತು ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಲೋಪದೋಷಗಳಿದ್ದಾವೆ, ಸಾಕ್ಷಿಗಳ ಕಲೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳು, ಅದರಲ್ಲಿ ಪೊಲೀಸರು ಯಾವ ರೀತಿ ಆರೋಪ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅರವಿಂದ್ ರೈಟ್, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಎಸ್, ನನ್ನ ಪ್ರಕಾರನೂ ಕೂಡ ಸಿ ವಿ ನಾಗೇಶ್ ಅವರು ಇವತ್ತು ವಾದ ಮುಗಿಸ್ತಾರೆ ಅಂತ ನನಗೇನೂ ಅನ್ನಿಸ್ತಾ ಇಲ್ಲ. ಅವ್ರದ್ದು ಇನ್ನೂ ತುಂಬ ಇದೆ ವಾದ ಮಂಡನೆ ಮಾಡೋದಕ್ಕೆ, ಇನ್ನೂ ಕಾಲಾವಕಾಶವನ್ನು ಅವ್ರು ಕೇಳ್ತಾರೆ. ಹಾಗಾಗಿ ಇದು ಮುಂದೂಡಿಕೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ.